ಏನೋ ಮರ ಅನ್ನೋದಾದ್ಲ ಎಕ್ಸ್ಪಲ್ಸದ್ ಸುಖಕರವಾದ ಟೀ ಕುಡಿತಾ ಇದ್ರೆ ಇನ್ ಮೇಲೆ ಕೈ ಸಿಗಂಗಿಲ್ಲ. ಎಕ್ಸ್ಪಲ್ಸ್ ಮಸ್ತ್ ಗಾಡಿ ಫೀಲ್ ರಾಡಿ ವರ್ಷನ್ ಜಗ್ಗೋಣ ನೋಡು ಮೇಟ್ ಹೋಗ್ತದ ಅಂದ್ರೆ ಮಗನ ಗಾಡಿ ಬಿದ್ರು ಏನೋ ಡ್ಯಾಮೇಜ್ ಆಗಿರ್ಬಾರ್ದು, ಗಾಡಿ ಎದ್ದು ಹೊಂಟಿರ್ಬೇಕು ಹೊಳ್ಳಿ. ಸ್ವಲ್ಪ ತೆಗ್ಗೆ ದಿನ ಓಡಿಸಿ ನೋಡಿ ನಾವು 400cc ಬಿಟ್ರು ಆಫ್ ರೋಡ್ ಗತಾನೆ ಬಿಡ್ಬೇಕು. ಮತ್ತೆ ಅಡ್ವೆಂಚರ್ ಬಿಟ್ನಪ್ಪ ಅಂತಂದ್ರೆ ದೇರ್ ಆರ್ ಆಲ್ರೆಡಿ ಸೋ ಮೆನಿ ಬೈಕ್ಸ್ ಇನ್ ಅಡ್ವೆಂಚರ್. ಇಷ್ಟು ಕೊಡ್ತೀನಿ ನನ್ನ ಸೀಟ್ ಬ್ಯಾನ್ ಆಗತ್ತದ. ಇವ ಇಲ್ಲಿಂದ ಹೊರಗೆ ಬಂದ್ರಿ ಹುಚ್ಚುಳು ಮಗ. ಆಕ್ಚುಲಿ ಸ್ವಪ್ನವೇಲ್ ಎಂಟ್ರಿ ಆಗಿವಿ. ಆಕ್ಚುಲಿ ಹಂಗ್ ನೋಡ್ಲಿಕ್ಕತ್ರ ಮನುಷ್ಯರೇ ಒಣಗಿ ಹೊಂಟಾರ, ಗಿಡ ಅಂತೂ ಲೆಕ್ಕನೇ ಅಲ್ಲ. ಹೋಣ ಬರ್ತಾರ ಅಲ್ಲೇ ಹೋಗೋಣಂತ. ಹಾ ಹಾ ಮಾಡೋಣ. ನಮ್ದು ಚಲೋ ಅದ. ವಿ ಹ್ಯಾವ್ ಸ್ಟಾರ್ಟೆಡ್ ರೈಡ್ ಟು ಸ್ವಪ್ನವೇಲ್. ಆಕ್ಚುಲಿ ಎರಡನೇ ಟೈಮು. ಮೊದ್ಲೊಂದ್ಸಲ ಹೋಗಿದ್ವಿ ಫುಲ್ ರೇಜಿನ ಸೀಸನ್. ಏನಪ್ಪಾ ಅಂದ್ರೆ ಜೂನ್ ಜುಲೈ ಇತ್ತು. ಈ ಸಲ ಸ್ವಲ್ಪ ಡ್ರೈ ನೋಡಿ ಬರ್ತೇವೆ. ಸರಿಯಪ್ಪ ನಮ್ಮ ಹುಡುಗ ಎಕ್ಸ್ಪಲ್ಸ್ನಾಗಿದ್ದಾನ, ಜಗಂಗಿಲ್ಲ ಮತ್ತೆ ಸುಮ್ಮನೆ ಅವನಿಗೆ ಗಾಡಿ ಗೀಡಿ ಬಿಡೋದು ಬೇಡ. ನಮ್ ಡುಕಾಟಿ ಒಂದು ಮಗಂದ ಸರ್ವಿಸಿಗೆ ಬಂದ್ಬಿಟ್ಟದ. ಅದಕ್ಕೆ ನಾವ್ ಏನ್ ಮಾಡೀವಿ, ನಮ್ಮ ಅಣ್ಣ ನಮ್ಮ ಬಾಸು ಮಾಸ್ ಮಹಾರಾಜ ವೈಭವ್ ಅವ್ರ ಗಾಡಿ ಹೊತ್ಕೊಂಡ್ ಬಂದ್ಬಿಟ್ಟಿವಿ. ಏನೋ ಮರ ಅನ್ನೋದಾದ್ಲ ಎಕ್ಸ್ಪಲ್ಸದ್ ಇಲ್ಲೇ ಆಫ್ ರೋಡ್ ಹೋಗ್ಲಿಕ್ಕೆ ನೀವು. ಇರ್ಲಿ ಇರ್ಲಿ ಇರ್ಲಿ. ಟಂಗು ಚಪಾತಿ ಪಾಂಡು ಚಪಾತಿ ಪಾಂಡು ಟಕ್ ಬುಲ್ ಟಂಗು. ನಾವು ಆಕ್ಚುಲಿ ಫುಲ್ 5 ಗಂಟೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ, ಆದ್ರೆ ಸ್ವಲ್ಪ ಲೇಟ್ ಆಗ್ಬಿಡ್ತು. ಯಾಕಪ್ಪ ಅಂದ್ರೆ ನಾವು ಎಷ್ಟೋ ಜನ ಅಂದ್ರೆ 5 ಗಂಟೆ ಅಂದ್ರೆ 6 ಗಂಟೆ ಹೋಗ್ತೀವಿ, 6 ಗಂಟೆ ಅಂದ್ರೆ 6:15 ಹೋಗ್ತೀವಿ, 7 ಗಂಟೆ ಅಂದ್ರೆ ನಾಳೆ ಈವ್ನಿಂಗ್ ಹೋಗ್ಬಿಡ್ತೀವಿ. ಇದು ನಮ್ಮ ಮೀಟಪ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನಾವು ಬಂದ್ಬಿಟ್ಟು ಎಲ್ಲರೂ ಮೀಟ್ ಹಾಕ್ಬಿಟ್ಟು ಒಂದೊಂದೆಲ್ಲ ಟೀ ಹಾಕ್ಸ್ಬಿಟ್ಟು ಆಹಾ ಸುಖಕರವಾದ ಟೀ ಕುಡಿತಾ ಇದ್ರೆ ನಮ್ಮ ಹುಡುಗ ರುದ್ರಯ್ಯ ದ ಬಾಸ್ ಅವ್ರದ ಎಂಟ್ರಿ ಆಗ್ಬಿಟ್ಟಿದೆ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ರೆ ನಮ್ ಕಡೆ ನೋಡ್ಲೇ ಇಲ್ಲ ಅಂದ್ರೆ ನಮ್ ಲೆವೆಲ್ ಆ ಲೆವೆಲ್ ಕೆಳಗೆ ಹೋಗ್ಬಿಟ್ಟಿದೆ. ಚಾ ಇಲ್ಲೇನ್ರಿ? ಚಾ ಹಾಗೆ ಹಾಕಿಸ್ಬೇಕಂತ ಪೆಟ್ರೋಲ್ ಹಾಕ್ಸಂತ. ಇಲ್ಲ ಒಂದದ ಮುಂದೊಂದದ ನೋಡುಂಬ. 15 ನಿಮಿಷ ಆಗಲ್ಲ, ಹೋಗ್ಬಿಡು ಬರ್ರಿ. 15 ನಿಮಿಷ ಮುಂದೆ ಬೇರೆ ಕಡೆ ಕುಡಿ ಬಂತು. ಟೋಲ್ ಕಡೆ ಬೆಳಗಾನ ಕುಡಿನ ಅಟ್ಟು ದೂರ ತಡಂಗಿಲ್ರಿ. ನಿಮ್ ಗತೆ ಎಲ್ಲ ಮುಂಜಾನೆ ಹುಚ್ಚಡ್ಡಂಗೆ ಅಡ್ಡಾಡ್ಲಿಕ್ಕೆ ನಿನ್ನೆ ರಾತ್ರಿ ಫೋನ್ ಹಚ್ಚಿ ನಾ ಬರಂಗಿಲ್ಲ ಅಂತ ಹೇಳ್ದೆ ವೈಭವ. ಕೆಲ್ಸದ ಅಂತ ಒಂದ ಹುಡುಗನ್ ಮದುವೆ ಆಗ್ಲಿಕ್ಕತ್ತದ ಬಾ, ಯಾವಾಗ್ಲೂ ಬಿಸಿ ಇರ್ತಾನ. ಹಾ ಇನ್ ಮೇಲೆ ಕೈ ಸಿಗಂಗಿಲ್ಲ. ಹಾ ಹಂಗೆ ಅದು ಜೋಶಿ ಪುಷ್ ಅನ್ಬಿಡ್ತು. ಇದು ಕರೆಕ್ಟ್ ಮಾಡ್ರಿ ಇಂಟರ್ಕಾಮ್ ಹಾಕ್ರಿ ಪಬ್ಲಿಕ್ ಗ್ರಿಡ್. ಹ್ಮ್
ಓ ನೀವು ಎಕ್ಸ್ಪೆಲ್ಲಕ್ಕೆ ಹೋಗ್ರಿ ಸಕಾಶ್ ಹೋಗ್ರಿ. ನೀವು ಆಮೇಲೆ 100-120 ಜಾಗಿದ್ರೆ ಮಾತ್ರ ಅವ್ರು ಚೆಕ್ ಬರಂಗಿಲ್ಲ ನೋಡ್ರಿ ಅವ್. ಹಾನ್ರಿ ಮತ್ತೆ ಎಕ್ಸ್ಪಲ್ಸ್ ಎಷ್ಟು ಓದ್ತದೆ? 200 200 cc ಎಷ್ಟು ಓಡ್ತದೆ? ಆರಾಮ್ಸೆ ಹೋಗೋಣ, ಭಾಳ ಬೇಡ. 70-80 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಜಾಗಲ್ಲ ಅದು. ಭಾಳ ಜಾಗಿದ್ರೆ ಮತ್ತೆ ಒಂದು ಪೆಟ್ರೋಲ್ ವೇಸ್ಟ್ ಆಗ್ತದೆ. ಬಾ ಇಂಟರ್ನಾಪ್ನಾಗ ಇದ್ರೆ ಮಸ್ತ್ ಮಜಾ ಬರ್ತೈತೆ. ಹಿಂಗಾಗಿ ಮಿಸ್ ಹೊಡಿತು. ಹಾಕೊಂಬರ್ಬೋದಿತ್ತು ಅದು. ನಂಗೆ ರಾತ್ರಿ ಗೊತ್ತಾಯ್ತು, ನನಗೆ ಅದು ಚಾರ್ಜಿಂಗ್ ಹಿಡಿದು ಲಕ್ಷ ಇಲ್ಲ, ಅದು ಹೆಲ್ಮೆಟ್ಗೆ ಅದನ್ನ ಹಾಕೊಂಬರ್ಬೇಕು ಅನ್ನೋದು ಲಕ್ಷ ಇಲ್ಲ. ಹಿಂಗಾಗಿ ಮಿಸ್ ಹೊಡಿತು. ಇಲ್ಲಾಂದ್ರೆ ಅವ್ನ ಹೆಲ್ಮೆಟ್ ಹಾಕೊಂಡ್ ಬಂದ್ಬಿಡ್ತದೆ. ಅವ್ನ ಹೆಲ್ಮೆಟ್ ಸೈಜ್ ಬರಲ್ ತಗೋರಿ. ಇವಂದು ಹೆಲ್ಮೆಟ್ ಸೈಜ್ ಎಂಬದ ಅಂತ, ಅವಂದು ಎಲ್ಲದು ವೈಭವ್ ಅಂತ ನಡೆಯಂಗಿಲ್ರಿ. ಭಾಳ ಲೂಸ್ ಆಗ್ಬಿಡ್ತದೆ. ಆಮೇಲೆ ಇಂಥ ಹೈವೇದಾಗೆಲ್ಲ ಭಾಳ ಪ್ರಾಬ್ಲಮ್ ಆಗ್ತದೆ. ಅದೇನ್ರಿ ಹಿಂಗೆ ಜರದ ಕಣ್ಣಿನ ಮುಂದೆ ಬಂದ್ಬಿಡ್ತು ಹೆಲ್ಮೆಟ್ ಅಂತಂದ್ರೆ ಮುಗ್ದ ಹೋಯ್ತು. ಕಾಲ್ 3 ಮಂದಿ ಕಾಲ್ನ ಕನೆಕ್ಟ್ ಆಗ್ಬೇಕಾಗ್ತದೆ ಇಂಟರ್ಕಮ್ ಬಿಟ್ಟು. ಮೊದಲು ಜಾಕ್ ನಿಂದ್ರಿಸ್ತಾರೆ. ನಾ ಮುಂಜಾನೆ 5:30 ಅಡ್ಡಾಡ್ಲಿಕ್ಕೆ ತ್ರಾಸ ಆಗ್ಲಿಕ್ಕೆ ನಮ್ಮ. ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಟ್ರೈ ಮಾಡ್ಲಿಕ್ಕತ್ತೀನಿ. ತಡಿಯಪ್ಪ, ತಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಕ್ಸ್ಪಲ್ಸ್ ಏನಿಲ್ಲ, ಆರಾಮದು ಮಸ್ತ್. ಇರ್ಲಿ ಉಂಟು, ನಾ ಹಾಕೊಟ್ಟು ನಾವೇನು ನಡೀತೀವಿ ಅವೆಲ್ಲ ಕೊಡಿ. ನೀವು ಹಾಕೋ ಹೊಡಿ, ನೀವು ಚಾಲು ಮಾಡ್ಕೋಬೇಕಂದ್ರೆ. ಸ್ವಲ್ಪ ಕಂಟ್ರೋಲ್ ಮಾಡಿ. ಪುಟ್ ಪೆಗ್ ಪೊಸಿಷನ್. ನೈಸ್ ನೋಡ, ಮಸ್ತ್. ಬಿಡ್ತಾನೆ. ಫೀಲ್ ಮಸ್ತ್ ಅದ ಗಾಡಿ. ಅಲ್ಲ, ಹಿಮಾಲಯ ನೋಡ್ದು, ಇದು ನೋಡ್ದು, ಇದು ನಂದು ಡುಕಾಟಿ ಹೊಡೆದು ಇದು ಹೊಡೆದ್ ಬಿಟ್ರೆ ಫುಲ್ ಲೈಟ್ ವೇಟ್. ನಾ ಒಂಥರ ಹುಡುಗರು, ಸಣ್ಣ ಹುಡುಗರು ಗಾಡಿ ಅಳಿಗಾಡ್ತಾರಲ್ಲ ಹಂಗ್ ಮಾಡ್ಲಿಕತ್ತೀನಿ ಇದನ್ನ. ಓಕೆ, 5 ಗೇರ್ಸ್ ಅಷ್ಟೇ. 5 ಗೇರ್ಸ್ ಅಷ್ಟೇ. ಮಸ್ತ್ ಅದು ಗಾಡಿ. ಫೀಲ್ ಪಕ್ಕ ಆಫ್ ರೋಡ್ ಗಾಡಿ. ಎಷ್ಟು ಪವರ್ ಸಾಕು ಆಫ್ ರೋಡ್ನಾಗ, ಭಾಳ ಆಯ್ತಿದ್ದು. ಹಿಮಾಲಯ ಅಂತಂದ್ಬಿಟ್ರೆ ವೇಟ್ ಜಾಸ್ತಿ ಆಗ್ತದೆ. ಬಟ್ ಇಟ್ಸ್ ಓಕೆ, ನಾವೇನು ಅಂತ ಬರೀ ಟೆಕ್ನಿಕಲ್ ಆಫ್ ರೋಡ್ ಹೊಡೆಯಂಗೆ ಇಲ್ಲ, ನಾರ್ಮಲ್ ಹೊಡಿತೀವಿ. ಯಾವ್ದ್ರಿ ರಾಡಿ ವರ್ಷನ್? ರ್ಯಾಲಿ? ಆಕ್ಚುಲಿ ಹೆಂಗಿರ್ಬೇಕಂದ್ರೆ ರೈಡರ್ಗೆ ಕಾಲು ಹತ್ಬೇಕು ಅಂದ್ರೆ ಆಫ್ ರೋಡ್ನಾಗ ಗಾಡಿ ಮ್ಯಾನೇಜ್ ಮಾಡ್ಲಿಕ್ಕೆ ಬರ್ತದೆ. ಭಾಳ ಹೈಟ್ ಆಗಿ ಕಾಲು ಹತ್ತಲಿಲ್ಲಪ್ಪ ಅಂತಂದ್ರೆ ಇಟ್ ಗೆಟ್ಸ್ ವೆರಿ ಡಿಫಿಕಲ್ಟ್. ಜಗ್ಗೋಣ ನೋಡು, ಮೇಟ್ ಹೋಗ್ತದೆ. 90, 95, 96, 97, 99, 100, 1, 2, 3. ಓಕೆ,
103 ಆಫ್ ರೋಡ್ ಗಾಡಿಗೆ 103 ಭಾಳ ಮಸ್ತ್ ಮಜಾ ಬರ್ತದ ಗಾಡಿ. ಯಾಕಂದ್ರೆ ಲೈಟ್ ವೇಟ್ ಅಲ್ಲ, ಅದ್ರಾಗ ದೊಡ್ಡ ಗಾಡಿ ಹೊಡೆದ್ ನಮಗೂ ಹಂಗೆ ಆಗ್ಬಿಟ್ಟಿರ್ತದ, ಲೈಟ್ ವೇಟ್ ಮಸ್ತ್ ಹೊಡಿಬೋದು. ಮಸ್ತ್ ಸ್ಲೀಕ್ ಅದ, ಎಕ್ದಮ್ ಡಿಸೈನ್ ಮಸ್ತ್ ಅನಿಸ್ತದ, ಸ್ಮೂತ್ ಸಣ್ಣದ. ಆಮೇಲೆ ಎಲ್ಲ ಬೇಸಿಕ್, ಡ್ಯಾಶ್ ಬೋರ್ಡ್ ಬೇಸಿಕ್, ಆಮೇಲೆ ಇವೆಲ್ಲ ಫೀಚರ್ಸ್ ಎಲ್ಲ ಬೇಸಿಕ್. ಆದ್ರೆ ಪ್ರಾಪರ್ ಆಫ್ ರೋಡ್ ಗಾಡಿ ಹೆಂಗಿರ್ತಾವ ಹಂಗದ ಆಗನ್. ಇವು ಅಡ್ವೆಂಚರ್ ಗಾಡಿ ಅಂದ್ರೆ ಬಹಳಷ್ಟು ಎಲೆಕ್ಟ್ರಾನಿಕ್ಸ್ ಹಾಕ್ಬೇಕಾಗ್ತದ. ಬಟ್ ಇದ್ರ ಮೇಲೆ ಅಂತಂದ್ರೆ ಬೇಸಿಕ್ ಅಷ್ಟು ಸಾಕು. ಅಂದ್ರೆ ಮಗನ ಗಾಡಿ ಬಿದ್ರೂ ಏನು ಡ್ಯಾಮೇಜ್ ಆಗಿರ್ಬಾರ್ದು, ಗಾಡಿ ಎದ್ದು ಹೊಂಟಿರ್ಬೇಕು ಹೊಳ್ಳಿ. ಈಗ ಡ್ಯಾಶ್ ಬೋರ್ಡ್ ಗೀಶ್ ಬೋರ್ಡ್ ಡ್ಯಾಮೇಜ್ ಆದ್ರೂ ಏನು ಫರಕ್ ಬಿದ್ದಿರ್ಬಾರ್ದು. ಗಾಡಿ ಯಾಕೆ ಬ್ರೇಕ್ ಹೊಡೆದೇವು. ಸೆಟ್ ಆಗಲ್ಲ. ಹಾ ಇಲ್ಲ, ಲೆಫ್ಟ್ ಸೈಡ್ನಾಗೆ ನೋಡು. ಹಾ ಅಲ್ಲಲ್ಲ, ತಿರುಗಿದ್ರೆ ಬರಲ್ರಿ ಅದು. ಅದು ಏನಾಗಿದೆ ಅಂತಂದ್ರೆ ಅದನ್ನ ಮಿರರ್ ಲೂಸ್ ಆಗಿದೆ ಅಂತ ಹಿಂದೆ ಒತ್ತಾನ, ಏನು ಮಾಡಿದ್ರೆ ಉಪಯೋಗ ಇಲ್ಲ. ಏನೋ ಮುಡುಗಿ ಚಸ್ಮಾ ಹಾಕೊಂಡು ಹೆಂಗ್ ಬರ್ತಾನ. ಮಸ್ತ್ ಇದೆ ಮಗನ ಗಾಡಿ. ಸ್ವಲ್ಪ ತೆಗ್ಗೆ ದಿನ ಓಡಿಸಿ ನೋಡಿ ನಾವು. ಹಾ ಇದ್ದೇ ಇರ್ತದೆ, ಮ್ಯಾನೇಜಬಲ್. ಐ ಥಿಂಕ್ ಏನು ಸಸ್ಪೆನ್ಷನ್ ಹಾರ್ಡ್ ರಿಟರ್ನ್ ಕಾಣಿಸುತ್ತೆ ಅಷ್ಟಿದು. ಒಂದು ಸ್ವಲ್ಪ ಸಾಫ್ಟ್ ಮಾಡ್ಬೇಕು ಸಸ್ಪೆನ್ಷನ್. ಇವ ರ್ಯಾಲಿ ಮಸ್ತ್ ಅದ ಅಂತೀರಿ. ಒಟ್ಟು ಅಂದ್ರೆ ಅಡ್ವೆಂಚರ್ ಗತಿನೂ ಆಗ್ತದೆ ಪ್ಲಸ್ ಆಫ್ ರೋಡು ಆಗ್ತದ ಅಂತ ಹಂಗೆ ಹೇಳ್ತೀರಿ. ಅದು ಆಕ್ಚುಲಿ ಮುಂದೆ ಫೇರಿಂಗ್ ಗೀರಿಂಗ್ ಆಗ್ಯಾನಲ್ಲ 210ಗೆ, ಚಲೋ ಕಾಣಿಸ್ತದ. ಹಾ 400cc ರೀ. 400cc ಬಿಟ್ರು ಆಫ್ ರೋಡ್ ಗತನೇ ಬಿಡ್ಬೇಕು. ಮತ್ತೆ ಅಡ್ವೆಂಚರ್ ಬಿಟ್ನಪ್ಪ ಅಂತಂದ್ರೆ ದೇರ್ ಆರ್ ಆಲ್ರೆಡಿ ಸೋ ಮೆನಿ ಬೈಕ್ಸ್ ಇನ್ ಅಡ್ವೆಂಚರ್. ಹೌದಾ? ಆಯಿಲ್ ಕೂಲ್ಡ್ ಅಂದ್ರೆ ಮತ್ತೆ ಆಯಿಲ್ ಕಾಸ್ಟ್ಲಿ ಆಗ್ಬಿಡ್ತು. ಅಂದ್ರೆ ಈ ಗಾಡಿ ಮಾತ್ರ 100% ಹೈವೇ ಅಲ್ಲ. ಹೈವೇ ಮೇಲೆ ಸುಮ್ಮ ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸಿಗೆ ಹೋಗ್ಲಿಕ್ಕೆ ಅಷ್ಟೇ. ಅಲ್ಲ, ಲದಾಖ್ 100% ಹೋಗ್ತದೆ. ಲದಾಖ್ 100% ಹೋಗ್ತದೆ. ಯಾಕಪ್ಪ ಅಂತಂದ್ರೆ ಇದು ಆಫ್ ರೋಡ್ ಟೈಪ್ ಗಾಡಿ, ಲೈಟ್ ವೇಟ್. ಸೊ ಈ ಗಾಡಿ ಎತ್ತೆತ್ ನಾವೇ ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಏನಿಲ್ಲ, ಅದು ಅಂತ ಬರೀ ಸಸ್ಪೆನ್ಷನ್ ಹಾರ್ಡ್ ಇಟ್ಟ. ನೀವು ಒಂದ್ ಸ್ವಲ್ಪ ಸಾಫ್ಟ್ ಮಾಡ್ಬೇಕು, ಬರೀನಪ್ಪ ಅಂದ್ರೆ ಹೋಗ್ಬೋದು ಆಫ್ ರೋಡ್. ಎಲ್ಲ ಬಿದ್ರಾಗಿದ್ರೆ ನಿಮ್ದೇ ಜವಾಬ್ದಾರಿ. ಒಂದ್ ಪೇಪರ್ನಾಗ ಒಂದ್ ವಿಡಿಯೋ ಮಾಡ್ತಾನಂತೆ, ಈ ಗಾಡಿ ತಗೊಂಡು ಹಾಕೊಂಡ್ ಬಿದ್ರೆ ಮಾಡಿದ್ರೆ ಎಲ್ಲ ನಾನೇ ಜವಾಬ್ದಾರಿ, ಇದಕ್ಕೆ ಯಾರು ಕಾರಣ ಅಲ್ಲ, ಏನೂ ಇಲ್ಲ ಅಂತ ಒಂದ್ ವಿಡಿಯೋ ಹೇಳ್ಬಿಡು ಮತ್ತೆ ಮುಗಿದ್ಬಿಡ್ತು. ಯಾವ ಗಾಡಿಯೇನ ಆಗ್ಲಿ. ಹೇಳ್ಬಿಡ್ರಿ, ನಮ್ ವಿಡಿಯೋಸ್ ಎಲ್ಲಿ ನೋಡ್ತೀರಿ ನೀವು? ಎಲ್ಲಿ ನೋಡಂಗಿಲ್ಲ. ನೀವ್ ಹೊಟ್ಟೆಲ್ಲ ಯಾರು ನೋಡಂಗಿಲ್ಲ. ಎಲ್ಲಾರು ಬರೇ ವಿಡಿಯೋ ಮಾಡ್ರಿ ಅದು ಮಾಡ್ರಿ ಹೇಳ್ತೀರಷ್ಟೇ. ಯಾರು ನೋಡ್ತೀರಿ? ಯಾರು ನೋಡಂಗಿಲ್ಲ. ಡ್ರೋನ್ ಅಂದ್ರೆ ಅದನ್ನು ತಗೊಂಡು ಆಲ್ಮೋಸ್ಟ್ ಒಂದು 8-9 ತಿಂಗಳಾಯ್ತಾ. ಇನ್ನೂ ತನಕ ಚಲೋನೆ ಬಂದದ್ಲ, ಅದಕ್ಕೆ ಒಂದು ರಿವ್ಯೂ ಮಾಡಿ ಹಾಕಿ ನಿಮ್ದೊಂದು ಹೆಸರು ತೆಗೆದ್ರಾಗ ಇಂಥವರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳಿ ಒಂದು ಲಿಸ್ಟ್ ಹಾಕಿ. ಈಗ ನೋಡ್ರಿ, ಇಷ್ಟು ಡಿಸ್ಟೆನ್ಸ್ ಹೊಡೆದ್ರೆ ಎಷ್ಟು ಕಿಲೋಮೀಟರ್ ಹೊಡೆದ್ರಿ? ಈಗ ಒಂದು 70-80 ಆತನ್ರಿ. ಹಾ 70-80 ಹೊಡೆದ್ವಿ. ಈ ಗಾಡಿ ಮೇಲೆ ಮೊಳಕಾಲ್ ಬ್ಯಾನಲ್ಲಿಗಿತ್ತು ನೋಡ್ರಿ. ಅಂದ್ರೆ
ಭಾಳ ಹೊತ್ತು ಕೂಡಂಗ ಇಲ್ಲಿದು ಲಾಂಗ್ ಡಿಸ್ಟೆನ್ಸ್ ಹೋಗಂಗ ಇಲ್ಲ. ಈಗ ನೋಡ್ರಿ ಸೀಟ್ನು ಹಾರಾಡೋದಿಲ್ಲ. ಈಗ ಇಷ್ಟು ಕೂತೀನಿ, ನನ್ನ ಸೀಟ್ ಬ್ಯಾನ್ ಆಗ್ಲಿಕತ್ತದ. ಖರೆ ಹಾ, ಸೀಟ್ ಭಾಳ ಹಾಡೋದು ಇದು. ಅಂದ್ರೆ ಇದನ್ನ ಹೈವೇ ಮೇಲೆ ತೊಗೊಂಡೋದ್ರೆ ಉಪಯೋಗ ಇಲ್ಲ. ನೋಡ್ರಿ ಮ್ಯಾಲೆ ಇದನ್ನ ಹಾಕ್ಯಾರ ಗ್ರೀನ್. ಹಾ, ಕಂಡಪಟ್ಟಿ ಬಿಸಿಲಾಗ ಈ ಸಲ. ಬಟ್ ಗುಡ್ ಐಡಿಯಾ ಅಲ್ರಿ. ಎಲ್ಲ ಕಡೆ ಹಾಕ್ಯಾರ, ಆ ಕಡೆ ರೋಡಿಗೂ ಹಾಕ್ಯಾರ, ಇಲ್ಲೂ ಹಾಕ್ಯಾರ. ಗುಡ್ ಐಡಿಯಾ. ಈ ಬಿಸಿಲಿಗೆ ಮಂದಿ ತಡಿಬೇಕಲ್ರಿ. ಅದ್ರಾಗ ಗಾಡಿ ಬೇರೆ ಹೀಟ್ ಆಗ್ತಿರ್ತಾವ. ಇಲ್ಲಿ ಏನ್ರ ನಿಂತ್ಕೊಂಡು ನಿಂತ್ಬಿಟ್ರೆ ಹೊಯ್ಕೊ ಬಿಡ್ಕೊ ಆಗ್ಬಿಡ್ತಾವ. ಹೆಲ್ಮೆಟ್ ಬಿಡ್ಬೇಕಂತಂದ್ರೆ ಬಿದ್ದು ಸಾತ್ನಂದ್ರೆ ಕಲಾಸೆ. ಹಾಫ್ ಹೆಲ್ಮೆಟ್ ಹಾಕೊಂಡ್ ಅಡ್ಡಾಡ್ಬೋದು ಬಿಟ್ರೆ ಅದಕ್ಕೇನಿಲ್ಲ. ಹ್ಮ್ 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 ಬನ್ನಿ ಬನ್ನಿ. ನಡ್ರಿ ನಡೀರಿ. ಇದು ಬೆಳಗಾವಿ ಸಿಟಿನೂ ಮಸ್ತ್ ತಂಪ ತಣ್ಣಗಿರ್ತದ. ಹಾ, ಅದೇ ಟೆಂಪ್ರೇಚರ್ ತಣ್ಣಗಿರ್ತದ, ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಅದೇ ಒಂದ್ ಸ್ವಲ್ಪ ಈಗ ಸಿಟಿ ಸೆಂಟರ್ ಆ ಕಡೆ ಎಲ್ಲ ಹೋದಂಗ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ಲಾನ್ಡ್. ಯಾವ್ದಾವ್ದೋ ರೋಡ್ ಎಲ್ಲೆಲ್ಲ ಕನೆಕ್ಟ್ ಆಗ್ಬಿಡ್ತಾವ ಗೊತ್ತೇ ಆಗಲ್ಲ. ಹಾ, ಆಕ್ಚುಲಿ ಧಾರವಾಡನಾಗ ಗಿಡ ಕಡಿ ಪರ್ಮಿಷನ್ ಭಾಳ ಸ್ಟ್ರಿಕ್ಟ್ ಇಟ್ಟಾರ. ಅಂದ್ರೂ ಮಕ್ಳು ಏನೋ ಒಂದ್ ಮಾಡಿ ಕಡ್ದು ಬಿಟ್ಟಿರ್ತಾರ. ಹಾ, ಮುಂದೆ ಬರ್ರಿ. ಎಲ್ಲದು ನೋಡ್ರಿ ಟರ್ನ್. ಇಲ್ಲ ಇಲ್ಲ, ನೋಡಿದ್ರ ಟರ್ನ್ ಅದ ಒಂದು. ಥರ ಒಂದು ಗಾಡಿ ಚಲೋ ಬರ್ಲಿದಾವ ಮಗನು ಅಲ್ರಿ. ಹಾ, ಅದು ಓಲಾ ಕಂಪೇರ್ ಮಾಡಿದ್ರೆ ಹಾ ರೀ, ಏದರ್ನವ್ರು ಎಲ್ಲದರ ರಿಸರ್ಚ್ ಮಾಡ್ಯಾರ. ಫ್ರಮ್ ಬ್ಯಾಟ್ರಿಯಿಂದ ಹಿಡ್ಕೊಂಡು ಎಲ್ಲದರ ರಿಸರ್ಚ್ ಮಾಡ್ಯಾರ. ಓಲಾದವ ಬರೀ ನಾಟಕ ಮಾಡಿಬಿಟ್ಟ. ಅದು ಹೆಂಗೆ ಆಗ್ಬಿಟ್ಟ ಅಂತಂದ್ರೆ ಅಲ್ಲಿ ಒಂದು ಪಾರ್ಟ ಇಲ್ಲಿ ಒಂದು ಪಾರ್ಟ ತೊಗೊಂಡು ತಂದೆ ಒಂದು ಮಾಡ್ಲಿಕ್ಕೆ ಹೋಗಿ ಅದು ಹೊಲಸು ಹಾಕ್ಬಿಟ್ಟು. ಮನುಷ್ಯ ರೊಕ್ಕ ಬಂದ್ರೆ ಸೊಕ್ಕ ಭಾಳ ಬರ್ತಾವ ಅಂತಾರೆ, ಇದೇ ಖರೆ. ಇವ ಇಲ್ಲಿಂದ ಹೊರಗೆ ಬಂದ್ರಿ ಹುಚ್ಚುಳು ಮಗ. ಅಂಗಡಿಯಾಗಿನ ಸೀದಾ ಪಾರ್ಸಲ್ ಮಾಡಿದ್ರಿ ಏನು ಹಿಂಡಲ್ಗ? ಇವೇ ಜೇಲ್ರಿ ಇವು ಮಗನದು, ಇವು ಇದ್ದಂಗ ಕ್ವಾರ್ಟರ್ಸ್. ಗುಹೆ ಒಳಗೆ ಉಂಟ ಮಸ್ತ್ ಕಾಣಿಸ್ಬಿಡೋದು. ಆಕ್ಚುಲಿ ಸ್ವಪ್ನವೇಲ್ ಎಂಟ್ರಿ ಆಗಿವಿ. ಇನ್ನೊಂದು 42 ಮಿನಿಟ್ಸ್ ವಿ ವಿಲ್ ಬಿ ಅಟ್ ಸ್ವಪ್ನವೇಲ್ ಪಾಯಿಂಟ್. ಲಾಸ್ಟ್ ಟೈಮು ಎಕ್ದಮ್ ಅರ್ಲಿ ಮಾರ್ನಿಂಗ್ ಬಂದಿದ್ವಿ. ಸೊ ಅದ್ರ ಸಂಬಂಧನೇ ಭಾಳಷ್ಟು ಫಾಗ್ ಆಗಿತ್ತು ಅನ್ಸುತ್ತೆ. ಬಟ್ ಈ ಸಲ ಸ್ವಲ್ಪ ಲೇಟ್ ಆಗಿದೆ. ಸ್ವಲ್ಪ ಜಾಸ್ತಿನೇ ಲೇಟ್ ಆಗಿದೆ. ನೋಡೋಣ ಈ ಸಲ ಹ್ಯಾಕ ಏನು ವ್ಯೂ. ಹಿಂಗೆ ಕಮಾನ್, ಗಿಡದ ಕಮಾನ್ ಅನ್ಸಿರುತ್ತ. ಕಮಾನ್ ನೈಸ್. ಲಾಸ್ಟ್ ಟೈಮ್ ಮಳೆಗಾಲದಾಗ ಬಂದಾಗೆಲ್ಲ ಕಂಡಪಟ್ಟಿ ನೀರಿದ್ದು ಇಲ್ಲಿ.
ಇಲ್ಲಿ ತನ ಎಲ್ಲ ನೀರು ಬರ್ತದೆ, ಈ ಸಲ ಏನು ಇಲ್ಲ ಇಲ್ಲ, ಒಣ ಒಣ ಡ್ರೈ ಪುದೀನ. ಲಾಸ್ಟ್ ಟೈಮ್ ಈ ರೋಡ್ನಾಗ ಬಂದಾಗೆಲ್ಲ ಅನ್ನಾಹುತ್ ನೀರು ಇತ್ತು, ದಡ 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 ನೀರು ಹರಿತಿದ್ದು, ಎಲ್ಲ ಒಣಗತ್ತ. ಎವ್ರಿಥಿಂಗ್ ಇಸ್ ಡ್ರೈಡ್ ಅಪ್. ಆದ್ರೆ ಗ್ರೀನ್ರಿ ಹೋಗಿಲ್ಲ, ಗ್ರೀನ್ರಿ ಸ್ಟಿಲ್ ದೇರ್, ಮಸ್ತ್ ಕಾಣಿಸ್ತದೆ. ಎಲ್ಲ ಫುಲ್ ಹಚ್ಚ ಹಸಿರು ಹಾಸಿತ್ತು, ಎಲ್ಲ ಫುಲ್ ಹೋಗ್ಬಿಟ್ಟ ಮತ್ತೆ. ಎವ್ರಿಥಿಂಗ್ ಇಸ್ ಡ್ರೈಡ್. ಆಕ್ಚುಲಿ ಹಂಗೆ ನೋಡ್ಲಿಕ್ಕೆ ಮನುಷ್ಯರೇ ಒಣಗಿ ಹೊಂಟಾರ, ಗಿಡ ಅಂತೂ ಲೆಕ್ಕನೇ ಅಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಗಿಡ ಬಿದ್ದಿತ್ತು, ಇಲ್ಲೇ ಗಿಡ ಬಿದ್ದಿತ್ತು, ಹಿಂಗೆ 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 ಬಗ್ಗೆ ಹೋಗಿದ್ವಿ. ಮಸ್ತ್ ಇತ್ತು ಅದೊಂದು ಸೀನ್. ಅದ ಬರ್ರಿ ನಾ ನೀವ್ ಅನ್ಕೊಂಡಂಗ್ ಭಯಂಕರ ಆಫ್ ರೋಡ್ ಏನಿಲ್ಲ. ಆಕ್ಚುಲಿ ಇವೆಲ್ಲ ರೋಡ್ ಸೀದಾ ಮಾಡ್ಯಾರ ಈಗ. ಹಾ, ಅವಾಗ ಬರೇ ನಾರ್ಮಲ್ ರೋಡ್ ಇತ್ತು, ಅಂದ್ರೆ ಏನಂತಾರೆ, ಹಿಂಗ್ ಟಾರ್ ಇರ್ಲಿಲ್ಲ. ಒಂದ್ ಸ್ವಲ್ಪ ಮುಂದೆ ಹೋದಾಗದ ಭಾಳ ಇಲ್ಲ. ನಾ ಅದೇ ಹೇಳಿನಿ, ಭಾಳ ಅದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ ಅಂತ ಹೇಳಿನಿ. ರುದ್ರಯ್ಯ, ರುದ್ರಯ್ಯ, ಈ ಕಡೆ ಈ ಕಡೆ ಈ ಕಡೆ ಬರ್ರಿ. ಹಾ, ಉಲ್ಟಾ ಬರ್ರಿ. ಹಾ ಬರ್ರಿ, ನೋಡ್ಕೊಂಡ್ ಬರ್ರಿ. ಹಾ, ಅದೇನ್ ಬರ್ತದ, ಸ್ವಪ್ನ ವೇಲಿಲ್. ಓಕೆ, ಯಾರ ಸ್ವಪ್ನವೇಲ್ ಬರೋರು ಇದ್ರೆ ನಿಮ್ಗೆ ಎಲ್ಲೂ ಬೋರ್ಡ್ ಇಲ್ಲ, ಅಲ್ಲೊಂದು ಕಲ್ಲು ಅದ, ಕಲ್ ಮೇಲೆ ಸ್ವಪ್ನವೇಲ್ ಬರ್ತದೆ. ಆ ಕಲ್ಲಿಲ್ಲ ನಾ ಮತ್ತೊಂದು ಕಲ್ ಮೇಲೆ ಬರೋದು, ಒಟ್ಟು ಸ್ವಪ್ನವೇಲ್ ಬರ್ದಿರ್ತದೆ. ಹಾ, ಇಲ್ಲೇ ಒಳಗೆ ನಡ್ರಿ, ಮುಂದೆ ಹೋಗ್ತೀರಾ ಹಿಂದೆ ಬರ್ತೀರಾ? ಆಫ್ ರೋಡ್ ಇದೆ ನೋಡ್ರಿ ರವಿ, ಇದೆ ಆಫ್ ರೋಡ್.